ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇಯ್ನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್ ಆ್ಯಕ್ಚುಲಿ. ಸೊ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸಬನ ಸಿನಿಮಾ ತೆಲುಗು ರೇಂಜ್ ತಮಿಳ್ ರೇಂಜಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಅದು ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಎಲ್ಲ ಭಾಷೆ ಸಿನಿಮಾಗಳನ್ನೂ ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್ ಸಮೇತ ಅವರೆಲ್ಲ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನಾನು ನೋಡಿದಾಗ ಆ ರೇಂಜಿಗೆ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿನ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ರೆಪ್ಲಿಕಾ ಆಗಿ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ದೀವಿ. 52 ಡೇಸ್ ಅವ್ರು ಇದ್ದಾರೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು, ಈಗ ಮಾಡ್ತಾ ಇರೋದು ಇನ್ನೂ ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬಿಡ್ತಾ ಇದ್ದಾರೆ. ನನ್ನ ಇಂಟೆನ್ಷನ್ ಇದ್ದು ಒಂದೇ, ಈಗ ತಮಿಳವರು ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ. ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ. ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು ಏನು ಕರೆದ್ರೂ ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ ಸರ್, ನಿಮ್ಮ ಟೈರ್ ಪಂಚರ್ ಆದರೂ ಕರೀರಿ ಸರ್ ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕರೆದ್ರೂ ಬರ್ತಾರೆ. ಮೋಸ್ಟ್ಲಿ ಅದು ಯಾವಾಗ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ ರಾತ್ರಿ ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ನಮ್ಮ DOP ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ. ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ಸೆಕೆಂಡು ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು. ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಪರ್ಸನ್ ಅವರು. ಆಮೇಲೆ ಇದನ್ನ ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಅಂಬಲ್ ವೇಲ್ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್ ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರ್ತಿರೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ. ಆ್ಯಂಡ್ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ನನ್ನ ಬಗ್ಗೆನಾ ಸರ್? ನಾನೊಂಥರ ಆಲ್ ಇನ್ ಒನ್ ಸರ್, A to Z ಎಲ್ಲ ಮಾಡ್ತಾ ಇರ್ತೀನಿ. ಸೊ ಸಿನಿಮಾ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಸಿನಿಮಾ ರಿಲೇಟೆಡ್ ನಾನು ಕಸ ಹೊಡಿ ಅಂದರೆ ಹೊಡಿತೀನಿ, ಆ್ಯಕ್ಷನ್ ಕಟ್ ಹೇಳಿದ್ರು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದ್ರು ಮಾಡ್ತೀನಿ. ಯಾಕಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತೀನಿ. ಆ್ಯಂಡ್ ನಂದು ಇದು ಜಸ್ಟ್ ಬಿಗಿನಿಂಗ್. ನನ್ನ ವಿಷನ್ ಬೇರೆ ಇದೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ವಿಷಯ ಮರ್ತೋದೆ, ನನ್ನ ಸಿನಿಮಾ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಲಹರಿ ಮ್ಯೂಸಿಕ್ಕು. ಆ್ಯಕ್ಚುಲಿ ನಮ್ಮ ಸಿನಿಮಾ ಮ್ಯೂಸಿಕ್ಗೆ ತುಂಬ ದೊಡ್ಡ ಬಜೆಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ಸೌತ್ ಇಂಡಿಯಲ್ಲಿರೋ ದೊಡ್ಡ ಸಿಂಗರ್ಸ್ ಕೈಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಕೈಲೆಲ್ಲ ಆಡಿಸಿದ್ದೀವಿ. ಬಟ್ ನಾನು ಬಿಸ್ನೆಸ್ಗೆ ಅಂತ ಹೋದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ನನಗೆ ನಿಜವಾಗ್ಲೂ ತುಂಬ ಕಮ್ಮಿಲಿ ಇದಾಯಿತು. ಬಟ್ ನನ್ನ ಸಾಂಗ್ನ ಇಷ್ಟಪಟ್ಟು ಒಬ್ಬ ಹೊಸಬನ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದೆ ನಮ್ಮ ವೇಲು ಸರ್. ಸೊ ಲಹರಿ ಸಂಸ್ಥೆ ಸರ್, ನಾನು ಬದುಕಿರೋವರೆಗೂ ಲಹರಿ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬ ಹೊಸಬಂಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕೊಟ್ಟು ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ನನ್ನಂಥ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ. ಇದೀಗ ಕಾಕ್ರೋಚ್ ಸುದ್ದಿ ಬೇರೆ ಥರ ಹೇಳೋದು ತೋರ್ಸಕ್ಕೆ ಹೋಗೋದೇ ಆ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಸಿಗೋವಂಥದ್ದು. ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಮ್ಮ ಕಾಕ್ರೋಚ್ ಅವರು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಸರಿ ನೋಡಿದ್ದಾರೆ. ಒಂದು ಫೈಟಲ್ಲಿ ನನ್ನಿಂದನೇ ಫೈಟ್ ಆಗುತ್ತೆ. ಅಲ್ಲೇ ಇದ್ದಾರೆ, ಎಷ್ಟೊಂದು ದಿನ ನೋಡಿದ್ದಾರೆ. ನೋಡೇ ಇಲ್ಲ, ಇವಾಗ ನೋಡೋಕೆ ಬಂದಿದ್ದೀನಿ ಅಂತ ಅಲ್ಲ. ಮತ್ತೆ
ಇಲ್ಲ ಇಲ್ಲ ಹಾಗೇನಿಲ್ಲ. ತುಂಬ ಚೆನ್ನಾಗಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ. ವಿಲನ್ ಕೆಲವೊಂದು ಪಾತ್ರ ಅಂತ ಬಂದರೆ ಅವ್ರು ಅದನ್ನು ತಿಂದು ಹಾಕಿರ್ತಾರೆ. ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ಅನ್ಕೊತೀನಿ. ಥ್ಯಾಂಕ್ ಯು ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಐ ಥಿಂಕ್ ಲಹರಿ ಮ್ಯೂಸಿಕ್ ನಮ್ಮ ಸಿನಿಮಾನ ತೊಗೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೇಳೋಕ್ಕಾಗಲ್ಲ ಹೆಸರನ್ನು, ಅವರು ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಸಾಂಗ್ ಬಗ್ಗೆ ಹೇಳೋದಾದರೆ ನನಗೆ ಏನೂ ನೆನಪಿಲ್ಲ, ಒಂದೇ ನೆನಪಿರುತ್ತೆ. ಈ ಸಾಂಗ್ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ. ಹೈ ಫೀವರ್ ಅಂದರೆ ಎವ್ರಿ ಡೇ ನೈಟ್ ನಾನು ಅಡ್ಮಿಟ್ ಆಗಿ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗಿರೋದು. ಆ್ಯಂಡ್ ನಿಮ್ಗೆ ನಾನು ಹೇಳಿದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಮೇ ಬಿ ಇವಾಗ ಗೊತ್ತಾಗ್ಬೋದು. ಆ ಕಣ್ಣಲ್ಲಿ ಆ ಸ್ವೆಲ್ಲಿಂಗ್, ಕೈಯಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು, ಚುಚಿ. ಯಾಕೆಂದರೆ ಬೆಳಗ್ಗೆ ಶೂಟ್ಗೆ ಹೋಗಬೇಕು ಅಂತ ಅಂದರೆ ಇವತ್ತು ನೈಟ್ ನಾನು ರೆಡಿ ಆಗಬೇಕಿತ್ತು. ಡಾಕ್ಟರ್ ತುಂಬ ಬೈತಾ ಇದ್ರು ವಾಟ್ ಯು ಆರ್ ಡೂಯಿಂಗ್ ಅಂತ. ಬಟ್ ಸಮ್ವೇರ್ ಆ ರಿಸ್ಕ್ನ ತೊಗೊಂಡಿದ್ದಕ್ಕೆ ಅದು ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಟೀಮ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಅವತ್ತು ಹೇಳಿದರು ಇಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಎಲ್ಲ. ನಮ್ಮ ಮೋಹನ್ ಮಾಸ್ಟರ್ ಆ್ಯಕ್ಚುಲಿ ಹೊರಟಿದ್ರು, ಈ ಸಿನಿಮಾ ಕೊರಿಯೋಗ್ರಾಫ್ ಮಾಡಿರೋದು. ಅವ್ರು ಹೊರಟಿದ್ರು ಆ್ಯಕ್ಚುಲಿ. ನಾನು ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ, ಅದೇನು ನಾನು ಒಬ್ಬಳಿಂದ ಇಡೀ ಸಿನಿಮಾ ಸ್ಕೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಅಂತ ಅಂದರೆ ಅದೊಂಥರ ಗಿಲ್ಟ್ ನನಗೆ ಯಾವಾಗಲೂ ಇರುತ್ತೆ. ಇಲ್ಲ ಆಗೋದು ಬೇಡ, ಐ ಹ್ಯಾಂಡಲ್, ನಾನು ಐ ಕ್ಯಾನ್ ಅಂತ ಹೇಳಿ ಕಿರಣ್ಗೆ ಹೇಳಿದೆ. ಸೊ ಇಡೀ ಟೀಮ್, ಮೋಹನ್ ಮಾಸ್ಟರು ಲೈಟಿಂಗ್ ಆಗಿ ಪ್ರತಿಯೊಂದು ಮಾನಿಟರು ಆಗಿ ಆ ಶಾರ್ಟ್ ಕಂಪ್ಲೀಟ್ ರೆಡಿ ಆದಮೇಲೆ ನನಗೆ ಕರೀತಾ ಇದ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ನನಗೆ ಈ ಸಾಂಗ್ ಶೂಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಫೈನಲ್ ಔಟ್ಪುಟ್ ಕಾಣಿಸ್ತಾ ಇದೆ ನಮ್ಮ ಎಲ್ಲರ ಎಫರ್ಟ್ದು. ಸೊ ಸಿನಿಮಾನ ಇನ್ನೂ ದೊಡ್ಡ ರೀತಿಗೆ ತೊಗೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಮೀಡಿಯಾದ ಸಪೋರ್ಟ್ ತುಂಬ ಮುಖ್ಯ ಇದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಎಲ್ಲರೂ ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಕಿರಣ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಕತೆ ಬರ್ಕೊಂಡು ಆ ಕಥೆನ ನನಗೆ ಫಸ್ಟು ರೀಡಿಂಗ್ ಕೊಟ್ಟಾಗಿದ್ದೀನಿ. ಅದರಲ್ಲಿ ಅಂದರೆ ಪಾತ್ರಗಳಿಗೇ ತುಂಬ ಸ್ಪೇಸ್ ಇತ್ತು ಅದರೊಳಗಡೆ. ನನಗೆ ಅವರು ಕತೆ ಹೇಳಿ ಮತ್ತೆ ನಾನು ಅದರೊಳಗಡೆ ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ, ಸೊ ಅದರಲ್ಲಿ ಅಂದರೆ ಸಂಬಂಧಗಳು ಮತ್ತು ಭಾವನೆಗಳಿರುವಂಥ ಸಿನಿಮಾಗಳಂದರೆ ನಾವು ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅದೇ ಗೆದ್ದಿರುತ್ತೆ. ಅಂದರೆ ಎಲ್ಲಿ ಎಮೋಷನ್ಸು ನಮ್ಮನ್ನು ಕನೆಕ್ಟ್ ಆಗುತ್ತೆ, ಸೊ ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ಆ ಜರ್ನಿನಲ್ಲಿ ಲೇಖ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡಿದ್ರು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಟ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತ ಅಂತೀನಿ. ಒಬ್ಬ ನಿರ್ದೇಶಕರಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟೇ. ಯಾಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸ ಇರುವುದೆಲ್ಲ ಬಿಟ್ಟು ಮತ್ತು ಲೈಫ್ ಟುಡೇ 3 ಅಲ್ಲ ಸರ್, ನೀವು ನಾವು ನಮ್ಮ ನಂಬಿಕೆಯನ್ನು ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದಿನ್ನೂ ನಮ್ಗೆ ಇನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತ ಅಂದರೆ ಕಿರಣ್ ಸರ್ ಹೇಳ್ದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಟ್ಯೂನ್ ಮಾಡ್ದ ಏನು. ಹೌದೌದು. ಸೊ ಅಂದರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ. ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಆ ಮನಸ್ಸುಗಳು ಹೇಗೆ ಅಂತಂದರೆ ಎಲ್ಲೆಲ್ಲೋ ಜಸ್ಟ್ ಏನಂದರೆ ಫಸ್ಟು ಸ್ಟುಡಿಯೋಗೆ ಹೋದರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ. ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮ್ಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟ್ರಾಗಿ ನಾನು ಫಸ್ಟು ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10 ಜನಕ್ಕೆ ಕೇಳೋವಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು. ಸೊ ನಮ್ಮ DOP ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಡು ಎಷ್ಟು ಇಷ್ಟ ಆಯಿತು ಸಿನಿಮಾ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಅದೇ ಕಿರಣ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಆಡಿಯೋ ಫಂಕ್ಷನ್ ಇದೆ ಸುದ್ದಿ ಬರಬೇಕು ಅಂತ. ನಾನು ಅದೇ ಹೇಳಿದೆ ಕಿರಣ್ ಸರ್ಗೆ, ಅಣ್ಣ ಕಬ್ಬಣದ ಅಂಗಡಿಯಲ್ಲಿ ಜೇನು ನೋಡೋಕೆ ಏನಣ್ಣ ಕೆಲಸ, ಆಡಿಯೋ ಫಂಕ್ಷನ್ಗೂ ನನಗೇನು ಸಂಬಂಧ ಅಂತ. ಇಲ್ಲ ಈ ಸರಿ ಹೀರೋಯಿನ್ಗಳೆಲ್ಲ ಬರ್ತಿದ್ದಾರೆ ಅಂದರು. ಹಂಗಾದ್ರೂ ಹೀರೋಯಿನ್ಗಳು ನೋಡೋಣ ಅಂತ ಬಂದೆ. ಕೇಳಬೇಕಾದ್ರೆ ನಾನು ನೋಡೇ ಇಲ್ಲ ಪಾತ್ರ ಮಾಡೋಕೆ. ಇಲ್ಲಿ ಬಂದಾಗ ಕೇಳಿದೆ ನೀವು ಯಾರು ಅಂತ, ಈ ಸಿನಿಮಾ ಹೀರೋಯಿನ್ನು ಅಂದರು.
ಹಂಗಾಗಿ ಅದಕ್ಕೆ ಆಡಿಯೋ ಫಂಕ್ಷನ್ಗೆ ಬರ್ತೀನಿ. ಸುಮಾರು ದಿನ ಕೆಲಸ ಮಾಡಿದ್ದೀನಿ ಈ ಸಿನಿಮಾಲಿ, ಬಟ್ ಹೀರೋಯಿನ್ ನೋಡೋ ಭಾಗ್ಯನೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಹಾಡು, ತುಂಬ ಖುಷಿ ಆಯಿತು ನನಗೆ. ಇದಕ್ಕಿಂತ ನಾನೇ ಬೇಕಿದ್ದ ಸಾಂಗ್ ತುಂಬ ಇಷ್ಟ. ಯಾಕೆಂದರೆ ಅದು ಎಲ್ಲರಿಗೂ ಏನನ್ಸುತ್ತೆ ಅದು ಪ್ಯಾಥೋ ಸಾಂಗ್ ಅಂತ, ಬಟ್ ವಿಲನ್ಗಳು ಆ್ಯಸ್ ಎ ವಿಲನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ನಮ್ಗೊಂಥರ ಸಂಭ್ರಮಿಸುವಂಥ ಸಾಂಗು. ನಮಗೆ ಹೀರೋಯಿನ್ ಒಟ್ಟಿಗೆ ಇರೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿ. ನೀವು ಯಾವುದೇ ಕಥೆಗಳು ನೋಡಿ, ಹೀರೋಯಿನ್ ಆ್ಯಕ್ಚುಲಿ ವಿಲನ್ ಅತ್ತೆ ಮಗಳು, ವಿಲನ್ ಅಕ್ಕನ ಮಗಳು, ಅಥವಾ ವಿಲನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇರ್ತಾರೆ, ಆದರೆ ಮದುವೆ ಆಗಕ್ಕೆ ಬಿಡಲ್ಲ. ಹಂಗೆ ಇದರಲ್ಲೂ ಒಂದು ಒಳ್ಳೆ ಪಾತ್ರ. ನಾನು ಮತ್ತು ಹೀರೋಯಿನ್ ಅವ್ರ ತಂದೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ನಮಗೆ ತುಂಬ ಪರಿಚಯಸ್ಥರು ಹುಡುಗಿನೇ ಈ ಸಿನಿಮಾಲಿ ಹೀರೋಯಿನು. ಅಷ್ಟರಲ್ಲಿ ವೆಲ್ಡಿಂಗ್ ಶೋ ಅವ್ರು ಬಂದು ಟಾಕ ಹಾಕ್ತಾರೆ, ಸಿಗಲ್ಲ ನಮಗೆ. ಹಾಗಾಗಿ ಇವೇ ನಮಗೆ ಪ್ಯಾಥೋ ಸಾಂಗ್ ಥರ ಕಾಣ್ತಿರುತ್ತೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು. ನಾನು ಸದನ್ಯ ಶ್ರೀಧರ್ ಸರ್ ಹತ್ರ ಹೇಳ್ತಿದ್ದೆ, ಸರ್ ಬ್ಯೂಟಿಫುಲ್ ಸಾಂಗು ಸರ್. ನಂಗೆ ಅಷ್ಟೊಂದು ಹಾಡಿನ ಬಗ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಿಕಾಸ್ ನಾವು ಕೆಲಸಗಳೇ ಮಾಡಿಲ್ಲ ಅದ್ರ ಮೇಲೆ. ಬಂದ್ವಾ, ಹೊಡೆದಾಡ್ದ್ವಾ, ಒದೆ ತಿಂದ್ವಾ, ಕೊನೆಗೆ ಸೋತ್ ಹೀರೋಯಿನ್ ನೀರು ಕೈಲಿ ಕೊಟ್ಟು ಹೋದ್ವಾ, ಇದೇ ಮಾಡ್ಕೊಂಡು ಬಂದಿರೋದು. ಬಟ್ ಇವತ್ತು ನಾನು ಹೇಳಿದೆ ಸರ್ಗೆ, ಸರ್ ತುಂಬ ಖುಷಿ ಆಯ್ತು ಸರ್, ಈ ಸಾಂಗು ತುಂಬ ಚೆನ್ನಾಗಿದೆ. ಮೇಡಮ್ ತಿಂದಾಕ್ಬಿಟ್ಟಿದ್ದೀರ ಸಾಂಗಲ್ಲಿ, ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಆ ಕೊರಿಯೋಗ್ರಫಿ ಮೋನ ಮಾಡಿದ್ದು ಹೇಳಿದ್ರು, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಂದು ಕಾಂತಣ್ಣಂದು ಗುರು ಸರ್ದು ತುಂಬ ವರ್ಷಗಳ ಸಂಬಂಧ. ಅವ್ರು ಅಸ್ಟೆಂಟ್ ಆಗಿದ್ದಾಗಿಂದ ನಾನು ಜೂನಿಯರ್ ಆದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮೂವರು ಒಂದೊಂದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ವಿ, ಖುಷಿ ಆಗುತ್ತೆ. ಪ್ರದೀಪ್ ಸರ್ ಥ್ಯಾಂಕ್ ಯು, ಫಸ್ಟ್ ಡೇಯಿಂದ ಸಪೋರ್ಟ್ ಮಾಡಿದ್ದೀರಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಚಿತ್ರದುರ್ಗದಿಂದ ದಾವಣಗೆರೆ ಕಡೆ ಹೋಗ್ತಾ ಇದೆ. ಚಿತ್ರದುರ್ಗ ಹೋಗುವಾಗ ಚಿತ್ರದುರ್ಗ ಹತ್ರದಲ್ಲಿ ಟ್ಯೂನ್ ಬಂತು. ಆ್ಯಕ್ಚುಲಿ ಶ್ರೀಧರ್ ಸಂಭ್ರಮ್ ಅವ್ರು ಫೋನ್ ಮಾಡಿ, ಸರ್ ಈ ಥರ ಒಂದು ಟ್ಯೂನ್ ಇದೆ ನೋಡಿ, ಏನಾದರೂ ಇಮಿಡಿಯೇಟ್ ಏನಾದ್ರು ಹೇಳೋಕ್ಕಾಗತ್ತಾ ನೋಡಿ ಅಂದರು. ಹೆಚ್ಚು ಕಡಿಮೆ ನಾನು ಕಾರ್ ಸ್ಟೀರಿಯೋದಲ್ಲೇ ಹಾಕ್ಕೊಂಡೆ. ಹೆಚ್ಚು ಕಡಿಮೆ ದಾವಣಗೆರೆ ರೀಚ್ ಆಗೋ ಅಷ್ಟೊತ್ತಿಗೆ, ಹತ್ತತ್ರ ಹೋಗೋ ಅಷ್ಟೊತ್ತಿಗೆ ಈ ಲೈನ್ಸ್ಗಳು ಬಂದಿತ್ತು. ಅಂಗಳದಲ್ಲಿ ತಿಂಗಳ ಬೆಳಕು ಮೂಡಿರುವ ಹಾಗೆ, ಅಲ್ಲಿಂದ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ಗಳು ಮಾಡಿಕೊಂಡು, ಬಟ್ ಅಲ್ಲಿ ಬಂತು ಆ್ಯಕ್ಚುಲಿ ಅದು. ನಿನ್ನೆ ಇನ್ನೊಂದು ವಿಶೇಷ ಆಯಿತು, ಇವರು ಸಾಂಗ್ನ ಒಂದು ಲೆವೆಲ್ಗೆ ಫೈನಲ್ಲು ಕೇಳಿ ಹೆಂಗಿದೆ ಅಂತ ಹೇಳಿ ಮತ್ತೆ ಕಳಿಸಿದ್ರು. ಮತ್ತೆ ನಾನು ಡ್ರೈವ್ ಮಾಡ್ತಾ ಇದ್ದೆ, ನನ್ನ ಮಗಳು ಎಲ್ಲ ಚಿಕ್ಕ ಮಗಳು 6 ವರ್ಷದವಳು, ಅವಳು ಕಾರಲ್ಲಿದ್ದು. ನಾನೊಂದು 2 ಸರಿ ಕೇಳಿದೆ. 2 ಸರಿ ಕೇಳಿ ಆಮೇಲೆ ಮನೆಗೆ ಹೋದ್ವಿ. ಸಂಜೆ ಅವಳು ಬ್ರಷ್ ಮಾಡುವಾಗ ನೋಡಲ್ಲಿ ಅಲ್ಲಿಗೆ ಅನಿಸ್ತು ನನಗೆ, ಓ ಇದು ಹಿಟ್ಟು ಅಂತ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ನೀನು ಅಂದರೆ 1 ಡೇ ಆದರೂ ಅವಳ ತಲೆಯಲ್ಲಿ ಓಡ್ತಾ ಇದೆ ಅಂದರೆ, ಸೊ ನಮಗೆ ಮೊದಲನೇ ಪ್ಯಾರಾಮೀಟ್ರೇ ಮಕ್ಕಳು ಸಾಂಗ್ ವಿಷಯದಲ್ಲಿ. ಅವ್ರ ಬಾಯಿಗೆ ಸಾಂಗ್ ಬಂತು ಅಂದರೆ ಆ ಸಾಂಗ್ ಹಿಟ್ ಆಗುತ್ತೆ ಅಂತ. ಸೊ ಆ ಲೆಕ್ಕದಲ್ಲಿ ನನಗಿದು ಶಾರ್ಟ್ ಸಾಂಗ್ ಅನಿಸ್ತಾ ಇದೆ. ಇನ್ನೂ ವಿಶೇಷ ಅಂದರೆ ನಮ್ಮ 3 ಜನದ ಕಾಂಬಿನೇಷನ್ದು, ಶ್ರೀಧರ್ ಸರ್ದು ಮ್ಯೂಸಿಕ್ಕು, ಕಾಂತ ಅವ್ರ ಡೈರೆಕ್ಷನ್, ಇರುವುದೆಲ್ಲ ಬಿಟ್ಟು ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ಅಂತ ತುಂಬ ಹಿಟ್ ಆಗಿತ್ತು. ಇವತ್ತು FM ಅಲ್ಲಿ ತುಂಬ ಸರಿ ಬರುತ್ತೆ ಹಾಡು. ಈಗ ಸೇಮ್ ಕಾಂಬಿನೇಷನ್ ಮತ್ತೆ ಟ್ರೈ ಮಾಡಿದ್ದೀವಿ. ಇರೋದ್ರಲ್ಲಿ ಶ್ರೀಧರ್ ಅವ್ರಿಗೆ ಸಾಂಗ್ ಬರೆಯೋದು 2 ಥರ. ಒಂಥರ ತುಂಬ ಈಸಿ, ಒಂಥರ ತುಂಬ ಕಷ್ಟ. ಯಾಕಂದರೆ ಅವರೇ ಒಳ್ಳೆ ಲಿರಿಕ್ ರೈಟ್ರು. ಅವ್ರದ್ದು ಏನಾಗಲಿ ಮುಂದೆ ಸಾಗಲಿ ಲಿರಿಕಿಗೆ ನಾನೇ ಫ್ಯಾನು. ಏನಾಗ್ಬಿಡುತ್ತೆ ಅಂದ್ರೆ ನಾವು ಏನೋ ಸ್ವಲ್ಪ ಲೈಟಾಗಿ ಬರೆದು ಟೇಕ್ ಓವರ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ಹೆಸರಿರುತ್ತೆ, ಬಟ್ ಸಾಲೆಲ್ಲ ಅವ್ರದ್ದಿರುತ್ತೆ. ಹಂಗಾಗಿ ಇಲ್ಲ ಹಂಗಾಗಿ ನಾವು ಒಂದು ಲೆವೆಲಿಗೆ ಬರೀಲೇಬೇಕು, ಲೈಟಾಗಿ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಕೊನೆಗೆ ನನ್ನ ಹೆಸರು ಬಂದಾಗ ನನ್ನದೇ ಸಾಂಗ್ ಅನ್ನೋಕ್ಕೆ ಒಂದಷ್ಟಾದ್ರೂ ಲೈನ್ ನಂದಿರಬೇಕು. ಹಾಗಾಗಿ ಶ್ರೀಧರ್ ಅವ್ರಿಗೆ ಬರಿಬೇಕಾದ್ರೆ ಒಂದು ಎಚ್ಚರಿಕೆಯಲ್ಲೇ ಬರೀತೀವಿ. ಹಾಗಾಗಿ ಅದು ಏನಾಗತ್ತಂದರೆ ಪ್ಲಸ್ ಆಗ್ತಾ ಹೋಗುತ್ತೆ ಹಾಡುಗಳಲ್ಲಿ, ಒಳ್ಳೆ ಲೈನ್ಗಳು ಕೂತ್ಕೊಳ್ಳೋಕ್ಕೆ. ಇವರು ಕೂಡ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾರೆ, ಸಣ್ಣ ಚೇಂಜ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಇಷ್ಟ, ನಿನ್ನ ಒಮ್ಮೆ ಕಂಡ ಮೇಲೆ ನೋಡು ನನ್ನ ಕೆನ್ನೆ ಮೇಲೆ ಮೊಡವೆ ಒಡವೆ, ಆ ಥರದ್ದು ಆಟಗಳಾಡೋದು, ಪದಗಳಲ್ಲಿ ಆಟ ಆಡೋದು ಸಾಧ್ಯ ಆಗುತ್ತೆ. ತುಂಬ ಖುಷಿ ಆಯಿತು ನನಗೆ. ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಅನಿಸಿದ್ದು ಲೇಖಚಂದ್ರ ಅವ್ರ ಬಗ್ಗೆ. ತುಂಬ ಲೈಫ್ ತುಂಬಿದ್ದೀರಾ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ನಿಮ್ಮ ಸ್ಕ್ರೀನ್ ಮೇಲೆ ಇರ್ತೀರೋ ಯು ರೂಲ್ ದ ಸ್ಕ್ರೀನ್ ಅನ್ನೋ ಥರ ಇದೆ. ವೆರಿ ಗುಡ್. ಇವನ್ ಕಿರಣ್ ಅವ್ರ ಹೀರೋ ಕೂಡ ತುಂಬ ಚೆನ್ನಾಗಿದೆ ಪೇರ್. ನಿಮ್ಮದು ಭರವಸೆ ಅನಿಸುತ್ತೆ ನನಗೆ. ಸೈಲೆಂಟಾಗಿ ಗೆದ್ದಿದ್ದೀರಾ, ಅವರು ಆಟ ಆಡಿ ಗೆದ್ದಿದ್ದಾರೆ, ನೀವು ಸೈಲೆಂಟಾಗಿ ಗೆದ್ದಿದ್ದೀರಾ. ಜೊತೆಗೆ ನಮ್ಮ ಕಾಂತರಾಜ್ ಅವರು ನನಗೆ ಯಾವಾಗಲೂ ಅನ್ಸೋದು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ತುಂಬ 25 ವರ್ಷದಿಂದ ನೋಡ್ಕೊಂಡು ಬಂದಿರ್ತೀವಿ.